ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಪ್ರೀತಿಯ ಸಿದ್ ಮಾತಾಡ್ತಾ ಇದ್ದೀನಿ. ನಾನಿರೋವಂಥದ್ದು ಜಾಗ ಬಂದು ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಹತ್ರ. ಇಲ್ಲಿರೋವಂಥ ವಿಶೇಷತೆ ಏನಂದರೆ, ನಮಗೆ ಬೆಲ್ಲ ಯಾವ ರೀತಿ ಸಿಗತ್ತೆ ಅನ್ನೋದು ಇಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಹೋಗಿ ಅವ್ರನ್ನೇ ಕೇಳೋಣ ಯಾವ ಥರ ನಮಗೆ ಬೆಲ್ಲ ಅನ್ನೋದು ಸಿಗುತ್ತೆ ಅನ್ನೋದು ನೋಡೋಣ. ಯಾವ ಥರ ಬೆಲ್ಲ ಅವರು ನಮಗೆಲ್ಲ ಸಿಗ್ತಿರುತ್ತಲ್ಲ, ಮಂಡ್ಯ ಬೆಲ್ಲ ಅನ್ನೋದು ಫೇಮಸ್. ನೋಡೋಣ ಬೆಲ್ಲ ಯಾವ ಥರ ಸಿಗುತ್ತೆ ಅಂತ. ನೀವು ನೋಡ್ಬೋದು ಇಲ್ಲಿ ಬೆಲ್ಲನೆಲ್ಲ ಯಾವ ಥರ ಇದು ಮಾಡ್ತಿದ್ದಾರೆ ಅಂತ. ನೋಡ್ಬೋದು ಇಲ್ಲಿ. ಅಣ್ಣ ಇದು ಕಬ್ಬಿನಾಲ, ಇದು ಕಬ್ಬಿನಾಲು. ಇಲ್ಲಿ ಫಸ್ಟು ನಮ್ಗೆ ಏನು ಕಾಣ್ತಿದೆಯೋ ನೋಡಿರಿ, ಫಸ್ಟ್ ಏನು ಕಾಣ್ತಿದೆಯೋ ಅದು ಕಬ್ಬಿನಾಲು. ಅದು ಪ್ಯೂರಿಫೈ ಆಗಿ ಇಲ್ಲಿ ಬರುತ್ತೆ. ಅಣ್ಣ ಇದು ನೀಟ್ ಎಷ್ಟೊತ್ತಾಗುತ್ತೆ? ಇದು ನೀಟ್ ಇದು ಈಟಾದ್ಮೇಲೆ ಅಲ್ಲಿ ಬರುತ್ತಾ? ಅಲ್ಲಿಂದ ಫಸ್ಟಿಂದ ಪ್ಯೂರಿಫೈ ಆಗಿ ಇಲ್ಲಿ ಬರುತ್ತೆ ನಮಗೆ. ಇಲ್ಲಿ ಪ್ಯೂರಿಫೈ ಆಗಿ ಇಲ್ಲಿ ಬರುತ್ತಾ? ಕಿतना टाइम लगेगा इधर? 1.5 घंटा लगेगा. 1.5 घंटा, 1.5 hour, half an hour. ನೋಡಿ, ಇಲ್ಲಿ ಪ್ಯೂರಿಫೈ ಆದಮೇಲೆ ಅಲ್ಲಿ ಬರುತ್ತೆ, ಅಲ್ಲಾಗಿದ್ದಾದ್ಮೇಲೆ ಅಲ್ಲಿ ಬರುತ್ತೆ. ಅದು 1 hour. ಅದು 1 hour ಆದಮೇಲೆ ನಮ್ಗೆ ಬೆಲ್ಲ ಅನ್ನೋದು ಸಿಗುತ್ತೆ. ಈ ಥರ 4 ಪ್ರೋಸೆಸ್ ಇದೆ. ಹಾಲು ಬರುತ್ತೆ, ಹಾಲಿಂದ ಪ್ಯೂರಿಫೈ ಆಗಿ ಇಲ್ಲಿ ಬರುತ್ತೆ, ಇಲ್ಲಿಂದ ಇಲ್ಲಿ ಹೋಗುತ್ತೆ, ಅಲ್ಲಿಂದ ಅಲ್ಲಿಗೆ ಹೋಗುತ್ತೆ. 1 hour ಆಗುತ್ತೆ ಅಲ್ಲಿ. ಆಮೇಲೆ ನಮ್ಗೆ ಈ ಥರ ಬೆಲ್ಲ ಅನ್ನೋದು ಸಿಗುತ್ತೆ. ನೋಡಿ, ಬೆಲ್ಲ ಈ ಥರ ಸಿಗುತ್ತೆ ನಮಗೆ. ನೋಡಿ, ಬೆಲ್ಲ ಅನ್ನೋದು ಇಷ್ಟು ಪ್ಯೂರಾಗಿರುತ್ತೆ. ನಾನಿರೋಂತಹ ಜಾಗ ಬಂದು ಮಂಡ್ಯ ಜಿಲ್ಲೆಯ ಮೇಲ್ಕೋಟೆ ಹತ್ರ ಇದ್ದೀನಿ. ಈ ಕಡೆ ಬಂದರೆ ನಮಗೆ ಈ ಥರ ಬೆಲ್ಲ, ಮಂಡ್ಯ ಬೆಲ್ಲ ಫೇಮಸ್. ನೋಡಿ ನೋಡಿ ನೋಡಿ, ಇಬ್ಬರು ಚಿಕ್ಕ ಮಕ್ಕಳಿದ್ದಾರೆ. ಅಪ್ಪ ನಾಮ್ ಕ್ಯಾರೆ? ಶವಿ. ಇಲ್ಲಿ ನೋಡಿ, ಇಲ್ಲಿ ಈಟ್ ಮಾಡ್ತಿರ್ತಾರೆ. ಇಲ್ಲಿ ಈಟು ಆ ಕಡೆ ಈಟ್ ಮಾಡಿದ್ರೆ ಅದು ಇದಾಗ್ತಾ ಇರುತ್ತೆ, ಈಟ್ ಆಗ್ತಾ ಇರುತ್ತೆ ಬೆಲ್ಲ. ಈ ಥರ ಸಿಗುತ್ತೆ. ಅಪ್ಪ ನಮ್ಮ ಬೇರೆ ರಾಮ್ಬೀರ್ ಹಿಂದಿಯವ್ರು ಇದ್ದಾರೆ. ಯಾರಾದರೂ ಏನ್ರಿ ಕೆಲಸ ಮುಖ್ಯ. ನೋಡಿ, ಈ ಥರ ನಮ್ಮ ಮಂಡ್ಯ ಬೆಲ್ಲ ಅನ್ನೋದು ಇಷ್ಟು ಟೇಸ್ಟಾಗಿರುತ್ತೆ. ನೋಡಿರಿ, ಇಲ್ಲಿರೋಂಥ ಕಪ್ ತೊಗೊಂಬಂದು ಇಲ್ಲಿ ಮಿಷಿನ್ಗೆ ಹಾಕ್ತಿರ್ತಾರೆ. ಈ ಮಿಷಿನಿಂದ ನಾನು ಅಲ್ಲಿ ಹೇಳಿಲ್ವಾ ಕಬ್ಬಿನಾಲ್ ಬರುತ್ತಂತ, ಅಲ್ಲಿ ಬರುತ್ತೆ. ನೋಡಿರಿ, ಇಲ್ಲಿ ಮಿಷಿನ್ ಕೊಟ್ಟರೆ ನಮಗೆ ಅಲ್ಲಿ ಹಾಲು ಬರುತ್ತೆ. ನೋಡಿ, ಈ ಥರ ಇದೆ. ನೋಡಿ, ಈ ಬೆಲ್ಲ ಪ್ಯೂರಿಫೈ ಆಗಿರೋಂಥ ಬೆಲ್ಲ. ನಮಗೆ ಈಟ್ ಮಾಡಿದಷ್ಟು ಬೆಲ್ಲ ಸಿಗುತ್ತೆ ಇಲ್ಲಿ. ನೋಡಿ, ಅಲ್ಲಿ ಮಿಷಿನ್ ಕೊಡ್ತಿದ್ರೆ ಈ ಥರ ಹಾಲು ಬರುತ್ತೆ, ಕಬ್ಬಿನ ಹಾಲು. ಈ ಥರ ಈ ಕಬ್ಬಿನಲ್ಲಿ ಬಂದು ಇಲ್ಲಿ ಕೂರುತ್ತೆ, ಇಲ್ಲಿಂದ ಮತ್ತೆ ಇಲ್ಲಿಂದ ಇಲ್ಲಿ ಹೋಗುತ್ತೆ. ಆಮೇಲೆ ಅದು ಈಟ್ ಮಾಡಿದಾದ್ಮೇಲೆ ನಮ್ಗೆ ಬೆಲ್ಲ ಸಿಗತ್ತೆ. ಇದೇ ಥರನೇ ನಮ್ಗೆ ಬೆಲ್ಲ ಸಿಗೋದು. ಇಲ್ಲಿ ನೋಡ್ಬೋದು ನೀವು ಬೆಲ್ಲದುಂಡೆ ಯಾವ ಥರ ಸ್ಟೋರ್ ಮಾಡಿದ್ದಾರೆ ಅಂತ. ಆಮೇಲೆ ಇದನ್ನ ಮಾರ್ಕೆಟ್ ಕಳಿಸ್ತಾರೆ ಅಂದ್ಕೊಂಡಿದ್ದೀನಿ. ನೋಡಿ, ಈ ಥರ ಇದೆ. ನೋಡಿ, ಈ ಥರ ಬಕೆಟಿಂದ ತೊಗೊಂಬಂದು ಈ ಥರ ಹಾಕ್ತಿರ್ತಾರೆ. ಇಲ್ಲಿ ಈ ಥರ ಸಿಗತ್ತೆ. ಈ ಥರ ಒಂದು ಗೋಡನಲ್ಲಿ ಸ್ಟೋರ್ ಮಾಡಿರ್ತಾರೆ. ನೋಡಿ, ಈ ಥರ ಬೆಲ್ಲದುಂಡೆ ಈ ಥರ ಸಿಗತ್ತೆ. ಇದೇ ಪ್ಯೂರೆಸ್ಟ್ ಫಾರ್ಮ್ ಆಫ್ ಬೆಲ್ಲ.